ಇಂಗ್ಲೆಂಡ್ ಎದುರಿನ ರಾಜ್ಕೋಟ್ ಟೆಸ್ಟ್ನಲ್ಲಿ ಅಶ್ವಿನ್ ಪಂದ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ತವರಿಗೆ ವಾಪಸ್ಸಾಗಿದ್ರು. ಕೌಟುಂಬಿಕ ಕಾರಣದಿಂದ ತಂಡ ತೊರೆದಿದ್ದ ಅಶ್ವಿನ್ ಪಂದ್ಯದ ಅಂತಿಮ ದಿನ ತಂಡ ಸೇರಿಕೊಂಡಿದ್ರು. ಅಶ್ವಿನ್ ರಾಜ್ಕೋಟ್ ಟೆಸ್ಟ್ ಆಡ್ತಾ ಇದ್ದಾಗ ಅವರ ಅಮ್ಮನಿಗೆ ಹುಷಾರಿಲ್ಲ ಎಂಬ ಸುದ್ದಿ ತಿಳಿಯಿತು. ಇದನ್ನ ಕೇಳಿ ಅಶ್ವಿನ್ ಕುಗ್ಗಿ ಹೋದ್ರು. ಕೂಡಲೇ ರೂಮ್ಗೆ ತೆರಳಿ ಅಳುತ್ತಾ ಕೂತಿದ್ರು. ತಾಯಿಯನ್ನ ನೋಡ್ಬೇಕು ಅನ್ನೋ ಹಂಬಲ ಅಶ್ವಿನ್ರಲ್ಲಿತ್ತು. ಆದ್ರೆ ಚೆನ್ನೈಗೆ ರಾಜ್ಕೋಟ್ನಿಂದ ಕೊನೆಯ ಫ್ಲೈಟ್ ಇದ್ದಿದ್ದೇ 6 ಗಂಟೆಗೆ. ದಿಕ್ಕೇ ತೋಚದೆ ಅಶ್ವಿನ್ ಅಳ್ತಾ ಕುಳಿತಿದ್ರು. ಆಗ ಅಶ್ವಿನ್ ನೆರವಿಗೆ ನಿಂತಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಹೆಡ್ ಕೋಚ್ ರಾಹುಲ್ ದ್ರಾವಿಡ್. ನನಗೆ ಏನು ಮಾಡಬೇಕೆಂದು ತಿಳಿತಾ ಇಲ್ಲ ಅಂತ ದುಃಖದಲ್ಲಿ ರೋಹಿತ್ ಮುಂದೆ ಅಶ್ವಿನ್ ಅಳಲು ತೋಡಿಕೊಂಡಿದ್ರಂತೆ. ಆಗ ಕ್ಯಾಪ್ಟನ್ ರೋಹಿತ್ ಕೂಡಲೇ ಬಿಸಿಸಿಐ ಕಾರ್ಯದರ್ಶಿ ಜೈಶಾಗೆ ಕರೆ ಮಾಡಿ ಮಾತನಾಡಿ ಅಶ್ವಿನ್ರಿಗೆ ರಾತ್ರಿ 9:30ಕ್ಕೆ ವಿಶೇಷ ಚಾರ್ಟೆಡ್ ಫ್ಲೈಟ್ ವ್ಯವಸ್ಥೆ ಮಾಡಿದ್ರಂತೆ. ಅಶ್ವಿನ್ ಇದೀಗ ಹಿಟ್ಮ್ಯಾನ್ರ ಸಹಾಯ ಸ್ಮರಿಸಿದ್ದು, ನಾನು ಇದನ್ನ ಕನಸಲ್ಲೂ ಯೋಚಿಸಿರಲಿಲ್ಲ. ನಾನು ನಾಯಕನಾಗಿದ್ರೆ ಹೋಗಿ ಎಂದು ಧೈರ್ಯ ಹೇಳಿ ಸುಮ್ಮನಾಗ್ತಿದ್ನೇನೋ. ಆದ್ರೆ ರೋಹಿತ್ ಹಾಗೆ ಮಾಡಲಿಲ್ಲ. ಕಷ್ಟದಲ್ಲಿ ನನ್ನ ಸಹಾಯಕ್ಕೆ ನಿಂತರು. ನಾನು ಅನೇಕ ನಾಯಕರ ಅಡಿಯಲ್ಲಿ ಆಡಿದ್ದೇನೆ. ಇಂತಹ ಅದ್ಭುತ ಮನಸ್ಸಿನ ನಾಯಕನನ್ನ ಎಂದೂ ನೋಡ್ಲಿಲ್ಲ ಅಂತ ಅಶ್ವಿನ್ ಹೇಳಿಕೊಂಡಿದ್ದಾರೆ.